ನನ್ನ ಹೆಸರು ಮಲ್ಲಿಕಾರ್ಜುನಯ್ಯ, ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ಪಾವಗಡ. 25-26ನೇ ಸಾಲಿಗೆ SSLC ಎಕ್ಸಾಮ್ ಇರೋದರಿಂದ ಎಲ್ಲ ವಾರ್ಡನ್ಗಳನ್ನ ಮೀಟಿಂಗ್ ಕರೆದಿದ್ವಿ. ಆ ಮೀಟಿಂಗ್ನಲ್ಲಿ ಒಮ್ಮತದಿಂದ ತೀರ್ಮಾನ ಮಾಡಿದ್ವಿ. ನಾವು SSLC ಮಕ್ಕಳಿಗೋಸ್ಕರ ವಿಶೇಷ ತರಗತಿಗಳು ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಆ ತರಗತಿಗಳು ಸುಸೂತ್ರವಾಗಿ ಎಲ್ಲ ಅನುಭವ ಶಿಕ್ಷಕರಿಂದ 2ನೇ ತಾರೀಕುವರೆಗೂ ಪ್ರತಿದಿನ ವಿದ್ಯಾರ್ಥಿಗಳಿಗೆ ಮಕ್ಕಳು ಹೋಗ್ತಾ ಇದ್ದಾರಾ ಇಲ್ಲ ಅನ್ನೋದ್ರ ಬಗ್ಗೆ ವಾರ್ಡನ್ಗಳು ಪರಿಶೀಲನೆ ಮಾಡಬೇಕಾಗುತ್ತೆ. ಮತ್ತು ಆ ಎಕ್ಸಾಮ್ ಬಗ್ಗೆ ಆತ್ಮಸ್ಥೈರ್ಯ ತುಂಬಬೇಕಾಗುತ್ತೆ. ಎಲ್ಲ ವಿಷಯಗಳ ಬಗ್ಗೆ ಗಮನ ಕೊಟ್ಟು ಅತ್ಯುತ್ತಮ ರಿಸಲ್ಟ್ ತರಬೇಕು, ತಾಲೂಕಿಗೆ ಹೆಸರು ತರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ವಾರ್ಡನ್ಗಳಿಗೆ ತಿಳಿಸಿದ್ವಿ. ಅದೇ ರೀತಿ ವಾರ್ಡನ್ಗಳು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಪ್ರತಿ ಶನಿವಾರ ಭಾನುವಾರ ವಿಶೇಷ ತರಗತಿಗಳ ಅನುಭವ ಶಿಕ್ಷಕರಿಂದ ತೊಗೊತಾ ಇದ್ವಿ. ತರಗತಿಗಳನ್ನ ವಿಷಯವಾರು ಸಬ್ಜೆಕ್ಟ್ ವಾರು ತೊಗೊತಾ ಇದ್ವಿ. ಅದೇ ರೀತಿ ನಮಗೆ ಇಂಗ್ಲೀಷು ಮತ್ತು ಸೈನ್ಸು, ಮ್ಯಾಥಮೆಟಿಕ್ಸ್ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡ್ತಾಯಿದ್ವಿ. ಎಕ್ಸಾಮ್ ಅಂದರೆ ಈಗ 3 ವರ್ಷದಿರ್ತಕ್ಕಂಥ ಕ್ವಶನ್ ಪೇಪರ್ ಇರ್ತಾವಲ್ಲ, ಆ ಕ್ವಶನ್ ಪೇಪರ್ ಬಗ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು, ಆ ಕ್ವಶನ್ ಬಗ್ಗೆ ಎಲ್ಲ ಪ್ರತಿ ಶನಿವಾರ ಭಾನುವಾರ ಮಕ್ಕಳಿಂದ ಸ್ವಲ್ಪ ಇದು ಮಾಡಿಸ್ತಾಯಿದ್ವಿ. ಸೇರಿಸಿ ಒಂದು ಕಡೆ ಸೇರಿಸಿ ತೊಗೊತಾ ಇದ್ವಿ. ಎಷ್ಟು ಹಾಸ್ಟೆಲ್ ಸರ್? 3 ಹಾಸ್ಟೆಲ್ಸ್, ಟೌನ್ ಹಾಸ್ಟೆಲ್ 3 ಹಾಸ್ಟೆಲ್ಸ್ ಸೇರಿ ಒಂದು ಕಡೆ ತೊಗೊತಾ ಇದ್ವಿ. ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿರ್ತಕ್ಕಂಥ ಹೈಸ್ಕೂಲ್ ಟೀಚರ್ಸ್ನ ಕರೆಸಿ ಇದು ಮಾಡಿಸ್ತಾಯಿದ್ವಿ. ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತೀವಿ. ಅದರಲ್ಲಿ ಶನಿವಾರ ಭಾನುವಾರ ದಿನ ಪ್ರತಿ ವಾರ ಮಾಡೋದಿಲ್ಲ, 2 ವಾರ 3 ವಾರಕ್ಕೊಂದು ಸರಿ ಆ ಸಬ್ಜೆಕ್ಟ್ ಬಗ್ಗೆ ಇಂಗ್ಲೀಷು ಮ್ಯಾಥಮೆಟಿಕ್ಸು ಮತ್ತು ಸೈನ್ಸ್ ಬಗ್ಗೆ ಟೆಸ್ಟ್ ಮಾಡಿದಾಗೆ ಮಾಡಿಬಿಟ್ಟು ಒಂದು 50 ಮಾರ್ಕ್ಸ್ ಟೆಸ್ಟ್ ಮಾಡಿದಾಗೆ ಮಾಡಿಸ್ಬಿಟ್ಟು ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ ಅಂತೇಳಿ ವೀಕ್ ಇರೋರಿಗೆ ಮತ್ತು ಹೆಚ್ಚಿಗೆ ಮತ್ತು ವೀಕ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಬಗ್ಗೆ ಹೆಚ್ಚಿನ ಬಗ್ಗೆ ಅವ್ರಿಗೆ ಸ್ವಲ್ಪ ಗಮನ ತೊಗೊತಾ ಇದ್ದೀವಿ. ವೀಕ್ ಇರ್ತಕ್ಕಂಥವ್ರು ಆಲ್ರೆಡಿ ಪ್ರಿಪೇರ್ ಆಗಿದ್ದಾರೆ, ಅವ್ರಿಗೂ ವಿಶೇಷವಾಗಿ ಓದಬೇಕು ಅನ್ನೋದು ಒಂದು ಆಸಕ್ತಿ ಬಂದಿದೆ. ಪೇರೆಂಟ್ಸನ್ನು ಸ್ವಲ್ಪ ಸಹಕಾರ ಕೊಡ್ತಾ ಇದ್ದಾರೆ. ತುಂಬ ಹಿಂದೆ ಕಡಿಮೆ ಬಂದಿತ್ತು. ಹಿಂದಿನ ವರ್ಷ 25-26 ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಹೇಳ್ಬಿಟ್ಟು ಹಿಂದೆ 50% ಬಂದಿತ್ತು. ಈಗ ಒಂದು 90%ವರೆಗೂ ಪ್ರಯತ್ನ ಬೀಳ್ತಾ ಇದ್ವಿ. ಒಂದು 90% ರಿಸಲ್ಟ್ ಬರಬೇಕು ಅಂತ 100%ಗೂ ಪ್ರಯತ್ನ ಬೀಳ್ತಿದ್ವಿ. 90% ಗ್ಯಾರಂಟಿ ಬರ್ತಕ್ಕಂಥ ಚಾನ್ಸಸ್ ಇದೆ.